ಬಡತನವಿದ್ದರೂ ಅತಿ ಕಿರಿಯ ವಯಸ್ಸಿನಲ್ಲಿ ಯುಪಿಎಸ್ಸಿ ಸಿಎಆರ್ಎಫ್ ಪರೀಕ್ಷೆಯಲ್ಲಿ ಭಾರತಕ್ಕೆ 89ನೇ ರ್ಯಾಂಕ್ ಪಡೆದು ಸಂತೋಷ್ ಎಚ್ಎಂ ಅನ್ನೋ ವಿದ್ಯಾರ್ಥಿ ಸಾಧನೆ ಮಾಡಿದ್ದಾರೆ. ಇವರ ಈ ಸಾಧನೆಗೆ ಪೂರಕವಾಗಿ ಸಹಾಯವಾಗಿರೋದು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಸಂತೋಷ್ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರು. ತಂದೆ ತಾಯಿ ವೃತ್ತಿಯಲ್ಲಿ ಕೃಷಿಕರಾಗಿದ್ದಾರೆ. ಬಡತನ ಇವರ ಸಾಧನೆಗೆ ಅಡ್ಡಿ ಮಾಡಿಲ್ಲ. ಯುಪಿಎಸ್ಸಿಯಲ್ಲಿ ರ್ಯಾಂಕ್ ಪಡೆದ ಸಂತೋಷ್ ಬಿಬಿಎಂಪಿ ಪ್ರಾಯೋಜಿತ ವಿದ್ಯಾರ್ಥಿಯಾಗಿದ್ದಾರೆ. ಬಿಬಿಎಂಪಿಯೇ ಸಂತೋಷ್ ಕೋಚಿಂಗ್ ವೆಚ್ಚವನ್ನು ಭರಿಸಿದೆ. ಸಂತೋಷ್ ಕೇವಲ 24ನೇ ವಯಸ್ಸಿನಲ್ಲಿ ಯುಪಿಎಸ್ಸಿ ಸಿಎಆರ್ಎಫ್ ಪರೀಕ್ಷೆಯಲ್ಲಿ ಭಾರತಕ್ಕೆ 89ನೇ ರ್ಯಾಂಕನ್ನು ಪಡೆಯುವ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದಾರೆ. ಇನ್ನು ವಿಜಯನಗರದಲ್ಲಿರುವಂಥ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ನೆರವಿನಿಂದಾಗಿ ಇಲ್ಲಿ ತನಕ 8036 ಅಧಿಕಾರಿಗಳು ನೇಮಕಗೊಂಡಿರುವುದು ಬಹಳ ವಿಶೇಷ. ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋ ಒಂದು ಹರಿಹರದಹಳ್ಳಿ ಅನ್ನೋ ಹಳ್ಳಿಯಿಂದ ಬಂದಿರೋದು. ನನ್ನ ಸ್ಕೂಲಿಂಗ್ನೆಲ್ಲ ನಮ್ಮ ಚಿಕ್ಕ ವಯಸ್ಸಿನ ಸ್ಕೂಲ್ನೆಲ್ಲ ನಮ್ಮ ಹಳ್ಳಿಯಲ್ಲೇ ಕಂಪ್ಲೀಟ್ ಮಾಡಿದ್ದು. ನಂತರ ಈವನ್ PUC ಕೂಡ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಗೌರ್ಮೆಂಟ್ ಕಾಲೇಜಲ್ಲೇ ಮುಗಿಸಿದ್ದು. ನಂತರ PUC ಮುಗಿದ್ಮೇಲೆ ನನಗೆ BBMP ಅವರು ಸ್ಪಾನ್ಸರ್ ಮಾಡಿದ್ರು ಈ ಕಾಲೇಜಲ್ಲಿ ಅಡ್ಮಿಷನ್ಗೆ. ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಪ್ರತಿಯೊಂದು ತಯಾರಿ ಕೂಡ ಈ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲೇ ಸ್ಟಾರ್ಟ್ ಆಗಿದ್ದು. ಇವಾಗ ಇದು ನನ್ನ ಸೆಕೆಂಡ್ ಅಟೆಂಪ್ಟು. ಆಲ್ ಇಂಡಿಯಾ ರ್ಯಾಂಕ್ 89 ಬಂದಿದೆ. ನಮ್ಮ ತಂದೆ ತಾಯಿ ಎಲ್ಲ ಕೃಷಿಕರೇ ಹಳ್ಳಿಯಲ್ಲಿ. ನಾವು ಕೂಡ ಹಳ್ಳಿಗೆ ಹೋದಾಗೆಲ್ಲ ಕೃಷಿನೇ ಮಾಡ್ತೀವಿ. ಸೊ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ರಿ ನಂದು ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ಒಲವು ಈಗ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಬಂದಮೇಲೆ ಸ್ಟಾರ್ಟ್ ಆಗಿದ್ದು. ಅಲ್ಲಿ ನಾನು ಓದಿರೋ ಸಬ್ಜೆಕ್ಟ್ಗಳು ಕೂಡ UPSC ಸಬ್ಜೆಕ್ಟ್ಗಳಿಗೆ ಸಿಮಿಲರ್ ಇದೆ. ನಾನು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಜಿಯೋಗ್ರಫಿಲೇ ಗ್ರ್ಯಾಜುಯೇಷನ್ ಮಾಡಿರೋದು. ಇವತ್ತು ನಮಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಸಂತೋಷ್ ಅವರನ್ನ ಬಡ ವಿದ್ಯಾರ್ಥಿಯೊಬ್ಬರನ್ನ ಸ್ಪಾನ್ಸರ್ ಮಾಡಿದೆ. ನಮ್ಮಲ್ಲಿ ಡಿಗ್ರಿ ಜೊತೆಗೆ IAS ಅನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸುಮಾರು 6 ವರ್ಷಗಳಿಂದ ನಾವು ಹಮ್ಮಿಕೊಂಡಿದ್ದೇವೆ. ಅದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಂತ ಕರೀತೇವೆ. ಇದು ಕರ್ನಾಟಕದ ಹೊಸ ಒಂದು ಶಿಕ್ಷಣದ ಸ್ವರೂಪ. ಡಿಗ್ರಿಯ ಜೊತೆಗೆ IASಗೆ ತರಬೇತಿ, KSಗೆ ತರಬೇತಿ ಮಾಡತಕ್ಕಂತಹ ಒಂದು ಸಂಸ್ಥೆಯನ್ನು ನಾವು ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ್ದೇವೆ. ಇದು ಉತ್ತರ ಭಾರತದಲ್ಲಿ ಬಿಹಾರ